Hey guys, welcome back to my channel Soulful Tarot. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಸೋಲ್ಮೇಟ್ ಕಡೆಯಿಂದ ಏನು ಮೆಸೇಜಸ್ ಇದೆ ನಿಮಗೆ, ನಿಮ್ಮ ಪಾರ್ಟ್ನರ್, ನಿಮ್ಮ ಸೋಲ್ಮೇಟ್ ಯಾರಿದ್ದಾರೆ ಅವ್ರ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ರೆಸೊನೇಟ್ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಗೆ ಏನಾದರೂ ರೆಸೊನೇಟ್ ಆಗ್ತಾ ಇದೆ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಮತ್ತೆ ಇದು ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಯಾಕಂದ್ರೆ ತುಂಬಾ ಜನ ನೋಡ್ತಾರೆ, ಒಬ್ರಿಗೆ ರೆಸೊನೇಟ್ ಆಗುತ್ತೆ, ಇನ್ನೊಬ್ರಿಗೆ ರೆಸೊನೇಟ್ ಆಗೋದಿಲ್ಲ. ನೀವು ಆಗಿದ್ದಾಗ ಬೇರೆ ವಿಡಿಯೋಸ್ನ ಚೆಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸೋಲ್ಮೇಟ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ ನಿಮಗೆ. ಗೈಸ್, ಇಲ್ಲಿ ಹಾರ್ಟ್ ಬ್ರೇಕ್ ಅಂದ್ರೆ ತುಂಬಾನೇ ಪೇನ್ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ನಿಮ್ ಪರ್ಸನ್ ಹೇಳ್ತಾ ಇದಾರೆ, ನೀವೇನಾದ್ರೂ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಅಥವಾ ಅವ್ರಾಗ್ಲಿ ಇಮ್ಮೆಚುರಿಟಿ ಪ್ಲೇ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ತುಂಬಾ ಪೇನ್ ಇದೆ, ತುಂಬಾ ಪೇನ್ ಅನುಭವಿಸಿದ್ದೀರಾ ನೀವು. ನೀವು ಒಂದ್ ಸ್ಟೆಪ್ನ ಸಡನ್ ಆಗಿ ತಗೊಂಡ್ಬಿಡ್ತೀರಾ ನಿಮ್ಮ ಪಾರ್ಟ್ನರ್ಗೋಸ್ಕರ, ಬಟ್ ಆ ಪಾರ್ಟ್ನರ್ ತಗೊಳ್ಳೋದಕ್ಕೆ ರೆಡಿ ಇರಲ್ಲ. ಅವರು ಅವ್ರ ಸೆಲ್ಫ್ ಗ್ರೋತ್ ಕಡೆ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ಬಟ್ ನೀವು ಆ ಪರ್ಸನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ಪರ್ಸನ್ ಯಾವ ತರ ಅಂತಂದ್ರೆ ಡಾಮಿನೇಟಿಂಗ್ ಪರ್ಸನ್. ಅವರು ಒಂಥರ ಡಾಮಿನೇಟ್ ಮಾಡೋ ತರ, ಏನಾದ್ರೂ ಬೆದರಿಸಿ ಹೇಳೋ ತರ, ಆ ತರ ಪರ್ಸನ್. ನಿಮ್ಗೆ ತುಂಬಾ ಪೇನ್ ಇದೆ, ಈ ಪೇನ್ ಇಂದ ನಿಮಗೆ ನಿದ್ದೆ ಬರ್ತಾ ಇಲ್ಲ, ಮತ್ತೆ ಯಾವ ತರ ಮುಂದಕ್ಕೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಥಾಟ್ಸ್ ಇಲ್ಲ, ಏನ್ ಮಾಡ್ಬೇಕು ಒಂಥರ ಎಂಟಿ ಆಗಿ ಫೀಲ್ ಮಾಡ್ತಾ ಇದ್ರ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ತುಂಬಾ ಡಿಸ್ಟರ್ಬೆನ್ಸ್ ಆಗಿದ್ದೀರಾ ಅನ್ಸುತ್ತೆ. ಇಲ್ಲಿ ಕಾರ್ಡ್ಸ್ ಕೂಡ ಶಫಲ್ ಮಾಡಕ್ ಆಗ್ತಾ ಇಲ್ಲ ಗೈಸ್. ಏನೋ ಹರ್ಟ್ ಆಗಿದ್ದೀರಾ, ನಿಮ್ಗೆ ಹರ್ಟ್ ತುಂಬಾ ಹರ್ಟ್ ಆಗಿದೆ. ಇಲ್ಲಿ ಜಡ್ಜ್ಮೆಂಟ್. ನೀವು ಈ ರಿಲೇಶನ್ಶಿಪ್ನ ಗ್ರೋತ್ ಮಾಡಬೇಕು ಅಂತಂದ್ರೆ ತುಂಬಾನೇ ಎಫರ್ಟ್ಸ್ ಹಾಕಿದ್ದೀರಾ, ಬಟ್ ಆ ಪರ್ಸನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸಪ್ರೇಷನ್ ಆಗಿದೆ, ಬ್ರೇಕಪ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಆರ್ ಲೆಸ್ ಕಾಂಟ್ಯಾಕ್ಟ್ ಸಹ ಆಗಿರ್ಬೋದು. ಅವ್ರು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮೇ ಬಿ ಅವರು ನಿಮ್ ಕಡೆ ಏನಾದ್ರು ಬಂದ್ರು ಅಂತಂದ್ರೆ ಜಡ್ಜ್ ಮಾಡ್ತಾರೆ ಪರ್ಸನ್ಸ್, ಇಲ್ಲ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಜಡ್ಜ್ ಮಾಡ್ತಾರೆ. ಮತ್ತೆ ಇವ್ರು ನಿಮ್ ಸೋಲ್ಮೇಟ್ ಅಲ್ಲ, ನೀವು ಇಷ್ಟ ದಿನ ಏನ್ ನಂಬ್ಕೊಂಡಿದ್ದೀರಾ ಇವ್ರ ಸೋಲ್ಮೇಟ್ ಅಲ್ಲ ನಿಮಗೆ. ಬಿಕಾಸ್ ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಇದೆ, ಇಲ್ಲಿ ಎಮೋಷನಲ್ ಅಟ್ರಾಕ್ಷನ್ ಗಿಂತ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ. ನೀವು ದೇವ್ರನ್ನ ಎಲ್ಲ ಕೇಳ್ಕೊಳ್ಳೋದು ಆತರ ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ಆ ಪರ್ಸನ್ ನಿಮ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಡಾಮಿನೇಟ್ ಅಂದ್ರೆ ಒಂಥರ ಬೆದರಿಸಿ ಕೇಳೋ ತರನೇ ಅವ್ರು ಇದು ಮಾಡ್ತಾರೆ. ಬಟ್ ನಿಮಗೇನು ಯೋಚನೆ, ನೀವು ನೈಟ್ ಎಲ್ಲ ನಿದ್ದೆ ಇದು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಅವ್ರ ಲೈಫಲ್ಲಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ನಿಮ್ ಅನಿವಾರ್ಯ ಇಲ್ಲ ಅನ್ನೋ ತರ ತೋರಿಸ್ತಾ ಇದ್ದಾರೆ ಆ ಪರ್ಸನ್. ನೋಡೋಣ ಗೈಡೆನ್ಸ್, ನೋಡೋಣ ನಿಮ್ಗೆ ಏನ್ ಗೈಡೆನ್ಸ್. ಯೂನಿವರ್ಸ್ ಪ್ಲೀಸ್ ಗಿವ್ ಮಿ ದಿ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್. ಎಸ್,
ಆ್ಯಕ್ಚುಲಿ ನೀವು ನಿಮ್ಮ ಪರ್ಸನ್ ಬಗ್ಗೆ ನೀವು ತಿಳ್ಕೊಳ್ದಿರಾ ಬಂದ್ಬಿಟ್ಟಿದ್ದೀರಾ ರಿಲೇಶನ್ಶಿಪ್ಗೆ. ವಿತೌಟ್ ಎನಿ ಥಿಂಕಿಂಗ್ ನೀವು ಒಂದು ಸ್ಟೆಪ್ ಹಾಕ್ಬಿಟ್ಟಿದ್ದೀರಾ ಈ ರಿಲೇಶನ್ಶಿಪ್ಪಲ್ಲಿ. ಓಕೆನಾ? ಆ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ. ನೀವು ಈ ರಿಲೇಶನ್ಶಿಪ್ನ ಮ್ಯಾರೇಜ್ವರೆಗೂ ತೊಗೊಂಡೋಗ್ಬೇಕು, ಅವ್ರು ನನ್ನ ಸೋಲ್ಮೇಟ್ ಅಂತ ನೀವು ನಂಬ್ಕೊಂಡು ಕೂತಿದ್ದೀರಾ. ಬಟ್ ಆ ಪರ್ಸನ್ಗೆ ಒಂಚೂರು ನಿಮ್ಮ ಮೇಲೆ ಎಮೋಷನ್ಸ್ ಇಲ್ಲ. ನಿಮಗೆ ಆ ಎಮೋಷನ್ಸು ಫೀಲಿಂಗ್ಸು ಎಲ್ಲ ಇರೋದು. ಆ್ಯಕ್ಚುಲಿ ಈ ರಿಲೇಶನ್ಶಿಪ್ ನಿಂತಿರೋದೇ ಅವ್ರ ಮೇಲೆ. ಇಲ್ಲಿ ಈ ರಿಲೇಶನ್ಶಿಪ್ಪಲ್ಲಿ ಬರೀ ಗಿವಿಂಗ್ ಎನರ್ಜಿನಲ್ಲಿ ನೀವಿದ್ದೀರಾ, ಅವ್ರು ಟೇಕಿಂಗ್ ಎನರ್ಜಿನಲ್ಲಿ ಇದ್ದಾರೆ. ಬಟ್ ಅವರು ರಿಟರ್ನ್ ಗಿವ್ ಮಾಡ್ತಾ ಇಲ್ಲ ಅವರು. ಬಟ್ ನೀವು ಕೊಟ್ಟು 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 ಈಗ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಾ, ಒಂಥರ ಕ್ಲಮ್ಸಿ ಮೋಡಲ್ಲಿ ಇದ್ದೀರಾ ನೀವು. ಆ ಪರ್ಸನ್ನು ಮನ್ಸು ಮಾಡಿದ್ರೆ ಬರ್ಬೋದು, ಇದನ್ನ ಮ್ಯಾರೇಜ್ವರೆಗೂ ತೊಗೊಂಡ್ಬರ್ಬೋದು. ನಿಮ್ಮ ಥರ ಪರ್ಸನ್ನು ಅವ್ರಿಗೆ ಸಿಗೋದಿಲ್ಲ. ಅವ್ರು ಅದನ್ನು ನೋಡಲೂ ಇಲ್ಲ, ಅವ್ರು ಅರ್ಥನೂ ಮಾಡ್ಕೊಂಡಿಲ್ಲ. ಇಲ್ಲಿ ಪ್ರೋಗ್ರೆಸ್ ಮಾಡಬೇಕು. ಆ ಪರ್ಸನ್ನು ಪ್ರೋಗ್ರೆಸ್ ಮಾಡಿದ್ರೆ ಈ ರಿಲೇಶನ್ಶಿಪ್ ಚೆನ್ನಾಗಿ ಹೋಗುತ್ತೆ. ಮತ್ತು ನೀವು ಎಷ್ಟೆಲ್ಲ ನೀವು ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿನೂ ನೀವು ನಿಮ್ಮನ್ನೇ ಡಿಫೈನ್ ಮಾಡ್ಕೊತಾ ಇದ್ದೀರ ಅಂದರೆ ಆ ಪರ್ಸನ್ ನಿಮ್ಮನ್ನು ಆ ಥರ ಇವಾಗ ಅವರೇ ಟೈಮ್ ಕೊಡ್ತಾ ಇರಲ್ಲ. ಬಟ್ ಏನೋ ಒಂದು ರೀಸನ್ ಹೇಳ್ತಾರೆ, ನಿಮ್ಮ ಮೇಲೇ ತಪ್ಪಾಗ್ತಾರೆ. ಈ ಥರ ಪ್ಲೇ ಆಗ್ತಾ ಇದೆ. ಓಕೆನಾ? ಇದಕ್ಕೆ ಗೈಡೆನ್ಸ್ ಏನು ಅಂತಂದರೆ, ಲೆಟ್ ಗೋ ಮಾಡಿ. ಈ ಥರ ನೀವು ಒಂದು ಆಲ್ಮೋಸ್ಟ್ ಒಂದು 4 ಇಯರ್ಸಿಂದನೋ ಇಲ್ಲ ಒಂದು 4 ಮಂತ್ಸಿಂದ 8 ಇಯರ್ಸಿಂದ ಅಥವಾ 8 ಮಂತ್ಸಿಂದ ಈ ಥರ ಏನಾದರೂ 8 ವೀಕ್ಸಿಂದ ಈ ಥರ ಏನಾದರೂ ಸ್ಟಾರ್ಟ್ ಆಗಿ ಪರ್ಸನ್ ಇದೇ ಥರ ಮಾಡಿ ನಿಮ್ಮನ್ನ ವೇಟಿಂಗ್ ಎನರ್ಜಿನಲ್ಲಿ ಇಟ್ಟಿದ್ದಾರೆ ಅಂತಂದರೆ ಪ್ಲೀಸ್ ಲೆಟ್ ಗೋ ಮಾಡಿ. ಲೆಟ್ ಗೋ ಮಾಡಿ ನೀವು ಮೂವ್ ಆನ್ ಆಗಿ. ಯಾಕಂತಂದರೆ ಇಲ್ಲಿ ಎಫರ್ಟ್ಸ್ ಎಲ್ಲ ನಿಮ್ಮದೇ ಕಾಣ್ತಾ ಇರೋದು, ನಿಮ್ಮ ಪರ್ಸನ್ಸ್ ಏನು ಎಫರ್ಟ್ಸ್ ಇಲ್ಲ ಇಲ್ಲಿ. ಓಕೆನಾ? ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ಅಂತ ನೋಡೋಣ. ಏಂಜಲ್ಸ್ ಪ್ಲೀಸ್ ಗಿವ್ ಮಿ ದಿ ಮೆಸೇಜಸ್ ಫಾರ್ ಮೈ ವ್ಯೂವರ್ಸ್. ಇಲ್ಲಿ ಯಾರೋ ಒಬ್ರು ಮೇ ಬಿ ಒಂದು ಸಿಂಗಲ್ ಪೇರೆಂಟ್ ಇರ್ಬೋದು ಈ ರಿಲೇಶನ್ಶಿಪ್ಪಲ್ಲಿ. ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ಆ ಪರ್ಸನ್ನು ನಿಮಗೆ ಮಕ್ಕಳಿರ್ಬೋದು, ನೀವು ಅಷ್ಟು ಹಚ್ಕೊಂಡಿದ್ದೀರಾ ಪರ್ಸನ್ನು, ನಿಮಗೆ ಮಕ್ಕಳಿರ್ಬೋದು, ನೀವು ಸಿಂಗಲ್ ಪೇರೆಂಟ್ ಆಗಿರ್ಬೋದು, ಆ ಪರ್ಸನ್ನು ಸಿಂಗಲ್ ಇರ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯೋರ್ ಲವ್ ಲೈಫ್ ಈಸ್ ಬೀಯಿಂಗ್ ಅಫೆಕ್ಟೆಡ್ ಬೈ ಚಿಲ್ಡ್ರನ್. ಮೇ ಬಿ ನಿಮಗೆ ಮಕ್ಕಳಿದ್ದಾರೆ ಇರೋದ್ರಿಂದ ಆ ಪರ್ಸನ್ಗೆ ಅದೇ ಎಫೆಕ್ಟ್ ಆಗ್ತಾ ಇರೋದು. ಸೊ ಇಲ್ಲಿ ತುಂಬ ಗ್ಯಾಪ್ ಬಂದಿರೋದು. ನೀವು ತುಂಬ ಗಿವಿಂಗ್ ಎನರ್ಜಿನಲ್ಲಿದ್ದೀರಾ. ಸೊ ಇವತ್ತಿನ ಸ್ಟಾಪ್ ಮಾಡಿ, ಗಿವಿಂಗ್ ಎನರ್ಜಿ ಗಿವ್ ಮಾಡೋದನ್ನ ಸ್ಟಾಪ್ ಮಾಡಿ. ಅವರೇ ಬರ್ತಾರೆ. ಮೇಕ್ ದಿ ಎಫರ್ಟ್. ಗ್ರೇಟ್ ಲವ್ ಈಸ್ ವರ್ತ್ ಟೇಕಿಂಗ್ ದಿ ಸ್ಟೆಪ್ಸ್ ಯು ಆರ್ ಗೈಡ್ ಟು ಟೇಕ್. ಲೆಟ್ ಗೋ ಮಾಡಿ ಈ ರಿಲೇಶನ್ಶಿಪ್ನ. ಅವ್ರು ಬರ್ತಾರೆ. ಮೇ ಬಿ ಇದು ನಿಮಗೆ ಸೆಕೆಂಡ್ ಆಗಿರ್ಬೋದು, ಇದು ಸೆಕೆಂಡ್ ಮ್ಯಾರೇಜ್ ಏನಾದರೂ ಆಗಿರ್ಬೋದು. ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಎಲ್ರಿಗೂ ಆಗೇ ಇರಲ್ಲ. ಸೊ ಇಲ್ಲಿ ಮಕ್ಕಳಿಂದ ಎಫೆಕ್ಟ್ ಆಗಿದೆ ಅನ್ನೋದು ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ಇದರಲ್ಲೇ ತಿಳ್ಕೊಳ್ಳಿ, ನೀವು ಬೇಕು ಅಂತಂದರೆ ನಿಮ್ಮ ಮಕ್ಕಳನ್ನು ಅವ್ರಿಗೆ ಬೇಕು. ಈ ಜನ್ರೇಷನಲ್ಲಿ ನಡೀತಾ ಇರೋದೇ ಅದು. ಪಾಸಿಟಿವ್ ಆಗಿ ನಡೀತಾ ಇದೆ, ನೆಗೆಟಿವ್ ಆಗೂ ನಡೀತಾ ಇದೆ. ಸೊ ನೀವು ಬೇಕು ಅಂತಂದರೆ ನಿಮ್ಮ ಮಕ್ಕಳನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇರಬೇಕು. ಆಗಲೇ ಈ ರಿಲೇಶನ್ಶಿಪ್ನ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ನೀವು ಇವಾಗ ಪಾಸ್ಟಿಂದ ಏನು ನೀವು ವೇಟಿಂಗ್ ಎನರ್ಜಿ, ನೀವು ಗಿವಿಂಗ್ ಎನರ್ಜಿನಲ್ಲಿ ಇದ್ದೀರಾ, ಈಗೇನು ನಡೆಯುತ್ತೆ, ನಿಮಗೆ ಪೇನ್ ಆಗುತ್ತೆ, ಆ ಪರ್ಸನಿಗಲ್ಲ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆಯಿತು, ರೆಸೊನೇಟ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ರೆಸೊನೇಟ್ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್.